ಇವತ್ತಿನ ಈ ವಿಶೇಷ ಚರ್ಚೆಗೆ ಸ್ವಾಗತ. ಮ್, ಇವತ್ತಿನ ನಮ್ಮ ಗುರಿ ಏನಂದ್ರೆ, ನಮ್ಮ ನದಿಗಳಿಗೆ ಹೇಗೆ ಹುಷಾರಿಲ್ಲದಾಗುತ್ತೆ ಮತ್ತೆ ನಾವೆಲ್ಲರೂ ಸೇರಿ ಹೇಗೆ ಒಂದು ಆಮ್, ರಿವರ್ ಗಾರ್ಡಿಯನ್ ಅಂದ್ರೆ ನದಿಯ ರಕ್ಷಕರಾಗಬಹುದು ಅಂತ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ನದಿಗಳು ನೋಡಕ್ಕೆ ತುಂಬಾ ಬಲಶಾಲಿ ತರ ಕಂಡ್ರೂ ಆ, ಅವು ತುಂಬಾ ಸೂಕ್ಷ್ಮ ಕೂಡ ಹೌದು. ಇದರ ಬಗ್ಗೆ ನಾವು ಆಳವಾಗಿ ತಿಳಿಯೋಣ. ಹೌದು. ಅಂದ್ರೆ ಈಗ ಒಂದ್ ವೇಳೆ ಯಾರಾದ್ರೂ ಪ್ರತಿದಿನ ನಮ್ಮ ಮಲಗುವ ಕೋಣೆಯಲ್ಲಿ ಕಸ ಬಿಸಾಡಿದ್ರೆ, ಅರೆ, ಅಲ್ಲಿ ಆಟ ಆಡೋಕೆ ಮಲಗೋಕೆ ಸಾಧ್ಯನೇ ಇಲ್ಲ. ನಿಖರವಾಗಿ ನದಿಗಳಿಗೂ ಹಾಗೇ ಆಗುತ್ತೆ. ಇದನ್ನೇ ನಾವು ವಾಟರ್ ಪೊಲ್ಯೂಷನ್ ಅಂತ ಕರೆಯೋದು. ಹೌದು. ಈಗ ಜನರು ಬಿಸಾಡುವ ಆ, ಪ್ಲಾಸ್ಟಿಕ್ ವೇಸ್ಟ್ ಅಂದ್ರೆ ಪ್ಲಾಸ್ಟಿಕ್ ಕವರು, ಬಾಟಲ್ ಇವೆಲ್ಲ ನದಿಗೆ ಸೇರಿದಾಗ ಪಾಪ ಮೀನುಗಳು ಅದರಲ್ಲಿ ಸಿಕ್ಕಿ ಹಾಕ್ಕೊಳ್ತವೆ. ಅಥವಾ ಅದನ್ನೇ ಆಹಾರ ಅಂತ ತಿಂದ್ಬಿಡ್ತಾವಲ್ವಾ? ಹೌದು. ಮತ್ತೆ ಕಾರ್ಖಾನೆಗಳ ಕೊಳಕು ನೀರು ನದಿಗೆ ಸೇರಿದಾಗ ಅದು ಕೆಮಿಕಲ್ ಪೊಲ್ಯೂಷನ್ ಆಗತ್ತೆ. ನೀರು ಕಂಟ್ಯಾಮಿನೇಟೆಡ್ ಅಂದ್ರೆ ವಿಷಪೂರಿತ ಆಗತ್ತೆ. ಓಹೋ, ಆಗ ಅಕ್ವಾಟಿಕ್ ಆನಿಮಲ್ಸ್ಗೆ ಅಂದ್ರೆ ನೀರಿನಲ್ಲಿರುವ ಪ್ರಾಣಿಗಳಿಗೆ ಉಸಿರಾಡಲು ಮತ್ತೆ ಆಹಾರ ಹುಡುಕೋಕೆ ತುಂಬಾ ಕಷ್ಟ ಆಗತ್ತೆ. ಹೌದು, ಅದು ತುಂಬಾ ಅಪಾಯಕಾರಿ. ಆದ್ರೆ ಇಲ್ಲೊಂದು ವಿಷಯ ಇದೆ. ನೀರು ಕೊಳಕಾದ್ರೂ ಕೆಲವೊಮ್ಮೆ ನಮಗೆ ಅದು ಶುದ್ಧವಾಗಿ ಕಾಣುತ್ತೆ ಅಲ್ವಾ? ನೀರು ಒಂಥರ ಜಾದುಗಾರ ಅದ್ಹಾಗೆ. ನಾವು ನಿಂಬೆ ಶರ್ಬತ್ ಮಾಡುವಾಗ ನೀರಿನಲ್ಲಿ ಸಕ್ಕರೆ ಹಾಕಿದ್ರೆ ಅದು ಮಾಯವಾಗುತ್ತೆ. ಹೌದು, ನದಿಗಳಲ್ಲೂ ಹಾಗೆ ಆಗುತ್ತಾ? ಖಂಡಿತ. ಹೀಗೆ ಕರ್ಗೋದನ್ನ ಡಿಸಲ್ಯೂಷನ್ ಅಂತಾರೆ. ಆದ್ರೆ ಮರಳು ಅಥವಾ ಪ್ಲಾಸ್ಟಿಕ್ ಗುಂಡಿಯನ್ನು ನೀರಿನಲ್ಲಿ ಹಾಕಿದ್ರೆ ಅದು ಕರ್ಗೋದಿಲ್ಲ. ಅಂದ್ರೆ ಅವು ಇನ್ಸಾಲ್ಯಬಲ್ ವಸ್ತುಗಳು. ಸರಿಯಾಗಿ ಹೇಳಿದ್ರಿ. ಆದ್ರೆ ಅಪಾಯ ಏನಂದ್ರೆ, ಹೀಗೆ ಕರಗುವ ರಾಸಾಯನಿಕಗಳಿಂದ ನೀರು ನೋಡಲು ಸ್ವಚ್ಛವಾಗಿದ್ರೂ ಕುಡಿಯಲು ತುಂಬಾ ಅಪಾಯಕಾರಿಯಾಗಿರಬಹುದು. ಅಬ್ಬಾ, ಕಣ್ಣಿಗೆ ಕಾಣೋದೆಲ್ಲ ನಂಬಾರದು. ಸರಿ, ರಾಸಾಯನಿಕಗಳು ಮಾತ್ರವಲ್ಲ, ಗಿಡಗಳ ಊಟ ಕೂಡ ನದಿಗೆ ಅಪಾಯ ತರಬಹುದು ಅಂತ ಓದಿದ್ದೆ. ಹೌದು. ಅರೆ, ಗಿಡದ ಊಟ ನದಿಗೆ ಹೇಗೆ ಅಪಾಯ ತರಲು ಸಾಧ್ಯ? ಅದು ಒಳ್ಳೇದಲ್ವಾ? ನೋಡಿ, ರೈತರು ಗಿಡ ಚೆನ್ನಾಗಿ ಬೆಳೀಲಿ ಅಂತ ಫರ್ಟಿಲೈಸರ್ಸ್ ಬಳಸ್ತಾರೆ. ಜೋರಾಗಿ ಮಳೆ ಬಂದಾಗ ಅದು ಕೊಚ್ಕೊಂಡು ನದಿಗೆ ಸೇರುತ್ತೆ. ಓ, ಇದನ್ನ ಫರ್ಟಿಲೈಸರ್ ರನ್ ಆಫ್ ಅಂತಾರಲ್ವಾ? ಹೌದು. ಇದರಿಂದ ನದಿಯಲ್ಲಿ ಪಾಚಿ ಅಂದ್ರೆ ಎಕ್ಸೆಸ್ ಪ್ಲಾಂಟ್ ಗ್ರೋತ್, ಹಸಿರು ಜಮಖಾಣದಂತೆ ವೇಗವಾಗಿ ಬೆಳೆದ್ಬಿಡುತ್ತೆ. ಹೌದು. ಆಗ ಸೂರ್ಯನ ಬೆಳಕನ್ನು ತಡೆಯುತ್ತೆ. ಹೌದು. ಆಗ ನೀರಿನಲ್ಲಿ ಆಕ್ಸಿಜನ್ ಶಾರ್ಟೇಜ್ ಉಂಟಾಗಿ ಕೆಳಗಿರುವ ಮೀನುಗಳಿಗೆ ಉಸಿರಾಡಲು ಗಾಳಿಯೇ ಸಿಗುದಿಲ್ಲ. ಎಂತ ಕಷ್ಟದ ಪರಿಸ್ಥಿತಿ! ಹೀಗೆ ನೀರು ಹಾಳಾದ್ರೆ ಅಥವಾ ಮಳೆ ಬರದಿದ್ದರೆ ಸ್ಕೇರ್ಸಿಟಿ ಅಥವಾ ನೀರಿನ ಅಭಾವ ಉಂಟಾಗತ್ತೆ. ಅದಕ್ಕಾಗಿಯೇ ನಾವು ವಾಟರ್ ಕನ್ಸರ್ವೇಷನ್ ಮಾಡಬೇಕು. ಅಂದ್ರೆ ನೀರನ್ನ ಉಳಿಸಬೇಕು. ಖಂಡಿತ. ಪೈಪ್ ಬದಲು ನೀರು ಹಾಕುವ ಕ್ಯಾನ್ ಅಂದ್ರೆ ವಾಟರಿಂಗ್ ಕ್ಯಾನ್ ಬಳಸಿ ಗಿಡಗಳಿಗೆ ನೀರು ಹಾಕುವುದು, ಬ್ರಷ್ ಮಾಡುವಾಗ ಟ್ಯಾಪ್ ಆಫ್ ಮಾಡುವುದು. ಇವೆಲ್ಲ ಎಫಿಷಿಯಂಟ್ ವಾಟರ್ ಯೂಸ್ನ ಒಳ್ಳೆ ಉದಾಹರಣೆಗಳು. ಹೌದು. ಪ್ರತಿಯೊಂದು ಹನಿಯೂ ಮುಖ್ಯ. ಇವತ್ತು ನಾವು ಬಹಳಷ್ಟು ವಿಷಯಗಳನ್ನ ಕಲಿತ್ವಿ. ಮನೆಯಲ್ಲಿ ಒಂದು ಸಣ್ಣ ಪ್ರಯೋಗ ಮಾಡಬಹುದು. 3 ಲೋಟ ನೀರು ತೆಗೆದುಕೊಂಡು ಒಂದರಲ್ಲಿ ಉಪ್ಪು, ಇನ್ನೊಂದರಲ್ಲಿ ಎಣ್ಣೆ, ಮತ್ತೊಂದರಲ್ಲಿ ಮರಳು ಹಾಕಿ ನೋಡಿ. ಆಗ ಯಾವುದು ಡಿಸಲ್ಯೂಷನ್ ಆಗತ್ತೆ ಅಂತ ಪರೀಕ್ಷಿಸಬಹುದು. ಹೌದು. ಕೊನೆಯದಾಗಿ ಒಂದು ಕುತೂಹಲಕಾರಿ ಯೋಚನೆ. ಮಳೆಗಾಲದಲ್ಲಿ ನಮ್ಮ ಮನೆಯ ಛಾವಣಿಯ ಮೇಲಿಂದ ಹರಿಯುವ ನೀರು ಮುಂದೆ ಎಲ್ಲಿಗೆ ಹೋಗಿ ಸೇರಬಹುದು? ಅದು ಯಾವ ನದಿಯನ್ನು ಭೇಟಿಯಾಗಬಹುದು ಅಂತ ಊಹಿಸಿ.